चौकातून अनधिकृत जाहिरात फलक मनपाने हटविले। बेळगावच्या चौकातून अनधिकृत लावण्यात आलेले जाहिरातींचे बॅनर आणि होर्डिंग्स मनपाने हटवण्यास प्रारंभ केला आहे। गेल्या अनेक दिवसांपासून शहरात लागलेल्या बॅनरच्या जंजाळामुळे बेळगावकर त्रस्त झाले होते। मात्र महापालिकेच्या या धडक मोहिमेमुळे आता शहर मोकळा श्वास घेत आहे। शहरातील प्रमुख चौक आणि रस्त्यावर अनधिकृतपणे लावण्यात आलेल्या बॅनरवर महानगरपालिकेने आज कडक कारवाई केली। महापालिकेच्या अभियंत्या लक्ष्मी निपाणीकर यांच्या नेतृत्वाखाली पथकाने शहरातील राणी चन्नम्मा चौक, डॉक्टर बी.आर. आंबेडकर रोड, क्लब रोड आणि कोल्हापूर सर्कल यासारख्या गजबजलेल्या भागात विनापरवाना लावलेले शेकडो बॅनर हटवले। यामुळे शहराच्या विद्रुपीकरणाला कारणीभूत ठरणारे होर्डिंग्स आता गायब झाले आहेत। महानगरपालिकेने फुटपाथवरील अतिक्रमणाविरोधात मोठी मोहीम राबवली होती। त्यानंतर लगेचच आज बॅनर आणि होर्डिंग्सवर हातोडा फिरवल्याने अनधिकृत काम करणाऱ्यांचे धाबे दणाणले आहेत। मुदत संपलेले आणि प्रशासनाची कोणतीही परवानगी न घेता लावलेले हे फलक शहराचे स्वरूप बिघडवत होते। यावर आता महानगरपालिकेने स्वच्छता मोहीम राबवली आहे। महानगरपालिकेच्या या कारवाईचे बेळगावमधील नागरिकांकडून कौतुक होत आहे। बॅनरच्या विळख्यामुळे शहराचे मूळ सौंदर्य हरवले होते। मात्र आता ही मोहीम सातत्याने सुरू ठेवल्यास बेळगाव खऱ्या अर्थाने सुंदर दिसेल अशी भावना नागरिक व्यक्त करत आहेत। या मोहिमेवेळी मनपा आयुक्त एम. कार्तिक उपस्थित होऊन यावर त्यांनी प्रतिक्रिया व्यक्त केली। ನಮ್ಮ ಚೆನ್ನಮ್ಮ ಸರ್ಕಲ್ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಇಲ್ಲಿ ನಾವು ನೋಡಿದ್ರೆ ಈ ಒಂದು ಸರ್ಕಲ್ ಲುಕ್ ಹೋಗತಕ್ಕಂತ ಒಂದು ಬ್ಯಾನರ್ ಗಳ ಅಳವಡಿಕೆ ಆಗ್ಬಿಟ್ಟಿದೆ। ಹಾಗಾಗಿ ಈ ಒಂದು ಸರ್ಕಲ್ ನ ಇಂಪ್ಲಿಮೆಂಟ್ ಮಾಡಬೇಕು। ಈ ಸರ್ಕಲ್ ನ ಒಂದು ಏನು ಬ್ಯೂಟಿಫಿಕೇಶನ್ ಮಾಡುವಾಗ ಮೊದಲನೇದಾಗಿ ಪ್ರಯತ್ನ ಏನ್ ಮಾಡ್ಬೇಕು ಅಂದಾಗ ಏನ್ ಅನ್ಅಥರೈಸ್ಡ್ ಬ್ಯಾನರ್ಸ್ ಏನಿದೆ ಅದನ್ನ ತೆಗೆಸಬೇಕಾಗತ್ತೆ। ಆ ನಿಟ್ಟಿನಲ್ಲಿ ಇವತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಇವತ್ತು ಮೊದಲನೇ ಒಂದು ಗುರುತಿಸ್ಕೊಂಡು ಏನ್ ಅನ್ಅಥರೈಸ್ಡ್ ಬ್ಯಾನರ್ಸ್ ಏನಿದೆ ಇದನ್ನೆಲ್ಲ ಈ ಒಂದು ದಿನ ರಿಮೂವ್ ಮಾಡ್ತಾ ಇದೀವಿ। ಇಲ್ಲಿ ಯಾಕೆಂದ್ರೆ ಯಾವುದೇ ಒಂದು ಬ್ಯಾನರ್ಸ್ ಗಳನ್ನ ಅಳವಡಿಕೆ ಮಾಡೋ ಒಂದು ಸಂದರ್ಭದಲ್ಲಿ ಪಾಲಿಕೆಯ ಒಂದು ಅನುಮತಿ ತಗೊಳ್ಳೋದು ಕಡ್ಡಾಯವಾಗಿರುತ್ತೆ। ಆ ಒಂದು ನಿಟ್ಟಿನಲ್ಲಿ ಯಾವ್ದು ಅನ್ಅಥರೈಸ್ಡ್ ಬ್ಯಾನರ್ಸ್ ಗಳಿದೆ ಈ ಒಂದು ಸರ್ಕಲ್ ನಲ್ಲಿ ಈ ಒಂದು ದಿನ ರಿಮೂವ್ ಮಾಡ್ಕೊಂಡು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ। ಈಗ ಇನ್ನೊಂದೇನಂದ್ರೆ ಈಗ ರೀಸೆಂಟ್ ಆಗಿ ನಮ್ಮ ಪಾಲಿಕೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆದಾಗ ಎಲ್ಲೆಲ್ಲಿ ಕಾರ್ಪೊರೇಷನ್ ಟಿ ಬೋರ್ಡ್ಸ್ ಅಥವಾ ಕಾರ್ಪೊರೇಷನ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಏನ್ ಬರುತ್ತೆ ಆ ಒಂದು ಇದನ್ನ ಟೆಂಡರ್ ಕರೆಯೋ ಒಂದು ಪ್ರಕ್ರಿಯೆಗಳನ್ನ ಕೂಡ ಈಗ ಮಾಡ್ತಾ ಇದೀವಿ। ಆ ಒಂದು ಇದರಲ್ಲಿ ಆಥರೈಸ್ಡ್ ಆಗಿ ಎಲ್ಲೆಲ್ಲಿ ನೋಟಿಫೈಡ್ ಏರಿಯಾಸ್ ಏನಿರುತ್ತೆ ಪಾಲಿಕೆಯಿಂದ ಅನುಮತಿ ಸಿಕ್ಕಿರ್ತಕ್ಕಂತ ಒಂದು ಇವು ಏನಿರುತ್ತೆ ಅಲ್ಲಿ ಬ್ಯಾನರ್ಸ್ ಗಳು ಹಚ್ಕೊಳ್ಳೋದಕ್ಕೆ ಪ್ರೊವಿಷನ್ ಮಾಡ್ಕೊಡ್ತೇವೆ। ಆದ್ರೆ ಅನ್ಅಥರೈಸ್ಡ್ ಎಲ್ಲಿರುತ್ತೆ ಅದನ್ನ ರಿಮೂವ್ ಮಾಡೋ ಒಂದು ಕೆಲಸ ಅದಕ್ಕೆ ಈಗ ಮೇಜರ್ ಆಗಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಸರ್। ಈಗ ಏನಂದ್ರೆ ಈ ಒಂದು ಪ್ರಕ್ರಿಯೆಗಳು ನಾವು ನೋಡ್ಕೊಂಡು ಟೈಮ್ ನಾವು ಕೂಡ ಬಂದಿರ್ತಕ್ಕಂಥದ್ದು ರೀಸೆಂಟ್ ಆಗಿ ನಾವು ಬಂದ ತಕ್ಷಣ ಇವನ್ನೆಲ್ಲ ನೋಡಿದಾಗ ಇಂಥ ಒಂದು ಜಿಲ್ಲೆಯಲ್ಲಿ ಬೆಳಗಾವಿ ಅಂತ ಸೆಕೆಂಡ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತಾನೆ ಹೇಳ್ಬೋದು। ಈ ಒಂದು ಇದರಲ್ಲಿ ಅತಿ ಒಂದು ಸುಂದರವಾದ ಒಂದು ಸರ್ಕಲ್ ಏನಂದ್ರೆ ನಮ್ಮ ಚೆನ್ನಮ್ಮ ಸರ್ಕಲ್। ಯಾಕೆಂದ್ರೆ ಈಗ ನೀವು ಸುತ್ತಮುತ್ತ ಗಮನಿಸಿದ್ರೆ ಮೇಜರ್ ಆಗಿ ಒಂದು ಹಳೆಯ ಕಟ್ಟಡಗಳು ಅವುಗಳದ್ದು ಬ್ಯೂಟಿ ಅವೆಲ್ಲ ನಾವು ನೋಡಕ್ಕೆ ಸಿಗದೇ ಇರೋಂತ ಒಂದು ಇದಾಗಿರೋದ್ರಿಂದ ಇಲ್ಲಿಂದ ಇವತ್ತು ನಾವು ಪ್ರಾರಂಭ ಮಾಡೋಣ ಅಂತ ಈ ಒಂದು ಕೆಲಸನ ಸರ್ ಯಾವ ಸರ್ಕಲ್ ನೀವು ತಗೋತಾ ಇದ್ದೀರಿ? ಬೇರೆ ಇದು ಒಂದೇ ಸರ್ಕಲ್ ಈ ಒಂದು ದಿನ ಇಲ್ಲಿ ಪ್ಲಾನ್ ಮಾಡಿದ್ವಿ। ಮುಂದೆ ಹಂತವಾಗಿ ನೆಕ್ಸ್ಟ್ ಪ್ಲಾನ್ ಎಷ್ಟು ದಿವಸ ಆಯ್ತು ಕಾರ್ಯಾಚರಣೆ ಮಾಡೋದು? ಇವತ್ತು ಪ್ರಾರಂಭ ಮಾಡಿದ್ವಿ ಒಂದೇ ದಿವಸ ಏನೇನು ಕೂಡ ಆರ್ ಪಿ ಡಿ ರೋಡ್ ಅಲ್ಲಿ ಎಲ್ಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಇತ್ತು ಅವುಗಳನ್ನೆಲ್ಲ ತೆಗೆಸಿದೀವಿ। ಈ ಒಂದು ನಿಟ್ಟಿನಲ್ಲಿ ಈಗ ಪಾಲಿಕೆಯಿಂದ ಒಂದು ಕೆಲಸಗಳನ್ನ ಪ್ರಾರಂಭ